ಲಕ್ಷ್ಮೀ ಪೂಜೆ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳ ಪ್ರೀತಿಯ ಹಬ್ಬ. ಸೊ ಎಲ್ಲ ಗೃಹಿಣಿಯರು ಮನೆಯಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಏನೆಲ್ಲ ಅವರ ಇಷ್ಟಾರ್ಥಗಳಿರುತ್ತೆ ಅದೆಲ್ಲ ನೆರವೇರಿಸಮ್ಮ ಅಂತ ಬೇಡ್ಕೊಳ್ತಾರೆ. ಸೊ ಈ ಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕಾದ್ರೆ ಒಂದು ಕ್ರಮ ಇರುತ್ತೆ. ಸೊ ಯಾವ ರೀತಿ ಕ್ರಮದಲ್ಲಿ ಮಾಡಬೇಕು, ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಒಂದು ಹಣ್ಣನ್ನು ದೇವಿಗೆ ಅರ್ಪಿಸಬೇಕು ನೈವೇದ್ಯಕ್ಕೆ, ಸೊ ಎಷ್ಟು ಸಮಯಕ್ಕೆ ಈ ವ್ರತವನ್ನು ಶುರು ಮಾಡಬೇಕು, ಎಲ್ಲದರ ಮಾಹಿತಿ ನೀಡಲಿಕ್ಕೆ ನನ್ನ ಜೊತೆ ಇದ್ದಾರೆ. ಸೊ ನಮ್ಮ ಕ್ರಿಸ್ಟಲ್ ತಜ್ಞೆ ಆದಂತಹ ಮಿತಾ ಮೇಡಮ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಸೊ ಮೇಡಮ್, ಹಬ್ಬ ಜೋರು. ಹೌದು, ಹೆಣ್ಮಕ್ಳ ಹಬ್ಬ ಬೇರೆ ತುಂಬ ಜೋರು ಹಬ್ಬ. ಹಾಗೆ ಎಸ್, ಹಾಗೆ ನಮ್ಮೊಟ್ಟಿಗೆ ಬ್ರಹ್ಮಶ್ರೀ ಉಮೇಶ್ ಶರ್ಮಾ ಜಿ ಇದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದಾಕ್ಷಣ ಸೊ ಹೆಣ್ಮಕ್ಳ ಪ್ರೀತಿಯ ಹಬ್ಬ. ಸೊ ಹೆಣ್ಮಗು ಏನನ್ನ ಬೇಡ್ಕೊಳ್ತಾಳೋ ಅಂದಿನ ದಿನ ಅದನ್ನು ಕರುಣಿಸ್ತಾರೆ ಲಕ್ಷ್ಮೀ ದೇವರು ಅನ್ನೋಂಥ ಮಾತಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬನ ಫಸ್ಟಿಗೆ ಯಾತಕ್ಕಾಗಿ ನಾವು ಈ ವ್ರತವನ್ನು ಹೆಣ್ಮಕ್ಳು ಆಚರಿಸ್ತಾರೆ ಅನ್ನೋದನ್ನು ಹೇಳೋದಾದರೆ ಏನು ಹೇಳ್ತೀರಿ? ಗಣೇಶ ಶಾರದಾ ಸದ್ಗುರುಭ್ಯೋ ನಮಃ. ಜಯ ಗುರುದತ್ತ, ಜಯ ಪರಾಶಕ್ತಿ. ವರಮಹಾಲಕ್ಷ್ಮಿ ವಿಶೇಷವಾಗಿ ಆ ಹೆಸರಲ್ಲೇ ವರ ಇದೆ ಮತ್ತು ಮಹಾಲಕ್ಷ್ಮಿ ಇದೆ. ಬೇಡಿದಂತಹ ವರವನ್ನು ಕರುಣಿಸುವಂತಹ ಮಹಾಲಕ್ಷ್ಮಿ ಹೆಸರೇ ಸೂಚಿಸೋ ಹಾಗೆ ಯಾವ ವರವನ್ನು ಕೇಳಬೇಕು ಅನ್ನೋದು ಬಹಳ ಮುಖ್ಯ ಇರುತ್ತೆ. ಲೌಕಿಕ ವರವ, ಭೌತಿಕ ವರವ, ಆಧ್ಯಾತ್ಮದ ವರವ, ದೈವದ ವರವ. ಈ ವರಗಳಲ್ಲಿ ನಾವು ದೇವಿಯಲ್ಲಿ ಏನು ಬೇಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಇದೆ. ಯಾವುದು ಶಾಶ್ವತವಾಗಿದೆ, ಯಾವುದು ನಶ್ವರವಾಗಿದೆ, ಯಾವುದು ಸಕಲ ಸಂಪತ್ತುಗಳಿಂದ ಕೂಡಿರುತ್ತೆ, ಇವೆಲ್ಲವೂ ಬಹಳ ಮುಖ್ಯ. ಸಾತ್ವಿಕ ಭಾವನೆಯಿಂದ ಸತ್ವಗುಣವುಳ್ಳವರಾಗಿ ನಾವು ಕೇಳ್ತೀವ, ರಜೋಗುಣವುಳ್ಳವರಾಗಿ ನಾವು ಕೇಳ್ತೀವ, ತಮೋ ಗುಣವುಳ್ಳವರಾಗಿ ನಾವು ಕೇಳ್ತೀವ ಅಂಥೇಳಿ ದೇವಿಯಲ್ಲಿ ಕೇಳುವಾಗ ಬಹಳ ಮುಖ್ಯವಾಗಿ ಕೇಳುವಂತಹ ಆ ಶ್ರದ್ಧೆ, ಆ ನಂಬಿಕೆ, ಆ ಸತ್ವಗುಣದ ಸ್ವಭಾವ ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಈಗ ತಂದೆ ತಾಯಿಯಲ್ಲಿ ನಾವು ನಮಸ್ಕರಿಸಿ, ಗುರು ಹಿರಿಯರಲ್ಲಿ ನಮಸ್ಕರಿಸಿ ಭಕ್ತಿಯಿಂದ ನಮಗೆ ಬೇಕಾಗಿರೋದನ್ನು ಕೇಳೋದಕ್ಕೆ ಒಂದು ವಿಧಾನ ಇರುತ್ತೆ. ವಿನಯತೆ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ಭಕ್ತಿ ಇರಬೇಕು, ಗೌರವ ಇರಬೇಕು. ಇಷ್ಟು ನಾವು ತಂದೆ ತಾಯಿಗಳನ್ನ ಕೇಳುವಾಗ ಇರುವಂಥದ್ದಾದರೆ, ಗುರುಗಳನ್ನು ಕೇಳುವಾಗಲೂ ಕೂಡ ಇನ್ನೂ ಹೆಚ್ಚು ಶ್ರದ್ಧೆ, ನಂಬಿಕೆ, ಭಕ್ತಿ, ವಿನಯತೆ ಎಲ್ಲ ಇರಬೇಕು. ಹಾಗೆ ದೇವರನ್ನು ಕೇಳುವಾಗ, ಪೂಜೆ ಮಾಡಿ ವರವನ್ನು ಬೇಡ್ಕೊಳ್ಳುವಾಗ ಇನ್ನೆಷ್ಟು ಶ್ರದ್ಧೆ, ನಂಬಿಕೆ, ವಿಶ್ವಾಸ ಮತ್ತು ಯಾವುದು ಕೇಳಿದ್ರೆ ಪರಿಪೂರ್ಣತೆ ಇರುತ್ತೆ ಅಂಥೇಳಿ ಕೇಳುವಂತಹ ವಿವೇಕ ಇರಬೇಕು, ಜ್ಞಾನ ಇರಬೇಕು, ಬುದ್ಧಿ ಇರಬೇಕು. ಆಗಲೇ ವರವನ್ನು ಕೇಳಿದ್ರೆ ಆ ವರ ನಮಗೆ ಫಲಿಸೋದು, ಶಾಶ್ವತವಾಗಿರೋದು. ಅದಕ್ಕೆ ವರಮಹಾಲಕ್ಷ್ಮಿಯಲ್ಲಿ ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ ಏನು ಕೇಳಬೇಕು ಅನ್ನೋದನ್ನು ನಾವು ಮುಂಚೆ ನಿರ್ಧಾರ ಮಾಡಿಕೊಂಡು ನಿಷ್ಕಲ್ಮಶವಾಗಿ ತ್ರಿಕರಣ ಶುದ್ಧಿಯಿಂದ ಕೇಳ್ಕೋಬೇಕು. ವರವನ್ನು ಕೇಳ್ಕೊಳ್ಳೋವಾಗಲೂ ಕೂಡ ಬಹಳ ಎಚ್ಚರಿಕೆಯಿಂದ ಕೇಳ್ಕೋಬೇಕು. ಶಾಸ್ತ್ರ ಹೇಳುತ್ತೆ, ಶಾಸ್ತ್ರದ ಯಾರು ಶಾಸ್ತ್ರವನ್ನು ಅಳವಡಿಸ್ಕೊಳ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯನ್ನು ಮತ್ತು ಯಶಸ್ಸನ್ನು, ಶುಭವನ್ನು, ಸನ್ಮಂಗಳಗಳನ್ನು ಪಡೀತಾರೆ. ಶಾಸ್ತ್ರವನ್ನು ಬಿಟ್ಟು ನಾನೇನೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ಅವರಿಗೆ ಸ್ವಲ್ಪ ತೊಂದರೆನೇ ಆಗುತ್ತೆ, ಅನಾನುಕೂಲನೂ ಆಗುತ್ತೆ. ಅದರಿಂದ ಜಿಗಪ್ಸೆ, ದುಃಖ, ಬೇಸರ ಎಲ್ಲವೂ ಬರುತ್ತೆ. ಅದಕ್ಕಾಗಿ ಶಾಸ್ತ್ರವನ್ನು ಪಾಲಿಸಬೇಕು. ಶಾಸ್ತ್ರ ಅಂತಂದರೆ ವೇದಗಳಿಂದ ಬಂದಿರೋವಂತಹದ್ದು. ವೇದಗಳು ದೇವರು ಅನುಗ್ರಹಿಸಿರುವಂತಹದ್ದು. ವೇದಗಳನ್ನು ಋಷಿಗಳು ಅನುಗ್ರಹಿಸಿರುವಂತಹದ್ದು. ಗುರುಪೀಠದಲ್ಲಿ, ಗುರುಕುಲದಲ್ಲಿ 15-20 ವರ್ಷಗಳು ತಪಸ್ಸನ್ನು, ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿದ್ದು ಗುರು ಸೇವೆಯನ್ನು ಮಾಡಿ, ದೈವ ಸೇವೆಯನ್ನು ಮಾಡಿ, ಅಲ್ಲಿ ಗೋ ಸೇವೆಯನ್ನು ಮಾಡಿ, ಗುರುಕುಲಗಳಲ್ಲಿ ಗೋವುಗಳಿರುತ್ತೆ, ಗೋ ಸೇವೆ, ಪ್ರಕೃತಿ ಸೇವೆ, ಬಂದಂತಹ ಅತಿಥಿ ದೇವತೆಗಳ ಸೇವೆ,
ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ಸ್ವತಃ ಅವರು ಕೂಡ ಯಾರು ವಿದ್ಯಾಭ್ಯಾಸಕ್ಕಾಗಿ ಹೋಗಿರ್ತಾರೋ ಅವರು ಕೂಡ ಆತ್ಮ ಸಂಯಮವನ್ನು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು. ಅದರ ಜೊತೆಗೆ ಜಪತಪಾದಿಗಳನ್ನು ಅನುಷ್ಠಾನ ಮಾಡಬೇಕು. ಅದರ ಜೊತೆಗೆ ವೇದವಿದ್ಯೆಯನ್ನು ಕಲಿಬೇಕು. ನಂತರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುವಿನ ಪಾದಗಳಲ್ಲಿ ಅಪಾರವಾದಂಥ ಒಂದು ನಂಬಿಕೆಯನ್ನು ಶ್ರದ್ಧೆಯನ್ನು ಇಟ್ಟು ಗುರುವಿನ ವಾಕ್ಯವೇ ದೈವವಾಕ್ಯ ಅಂಥೇಳಿ ನಂಬಬೇಕು. ಕೊನೆಯಲ್ಲಿ ಗುರುವಿನ ಆಶೀರ್ವಾದವನ್ನು ಪಡೆದು ವರವನ್ನು ಪಡೆದು ಬಂದು ಸಮಾಜಕ್ಕೆ ಕಲ್ಯಾಣ ಉಂಟು ಮಾಡಬೇಕು. ಹೀಗೆ ವರವನ್ನು ಗುರುವಿನಿಂದನೂ ಪಡೆಯೋದಿರುತ್ತೆ, ದೇವತೆಗಳಿಂದನೂ ಪಡೆಯೋದಿರುತ್ತೆ. ಅದಕ್ಕೆ ವರದ ಮಹತ್ವ ಇದೆ. ಬಹಳ ವಿಶೇಷವಾಗಿ ಸಾತ್ವಿಕವಾಗಿ ಕೇಳ್ಕೋಬೇಕು. ಓಕೆ. ಸೊ ವರಮಹಾಲಕ್ಷ್ಮಿ ಅಂದಾಕ್ಷಣ ಬೆಳಗ್ಗೆ ಬೇಗ ಎದ್ದು ಬೇಗ ಒಂದು ಒಳ್ಳೆ ಟೈಮ್ನಲ್ಲಿ ಲಕ್ಷ್ಮೀ ದೇವರಿಗೆ ಕಳಸವನ್ನು ಕೂರಿಸಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಸೊ ತಮ್ಮ ಪ್ರಕಾರ ಸೊ ಎಷ್ಟು ಗಂಟೆಗೆ ಪೂಜೆಯನ್ನು ಆರಂಭಿಸಬೇಕು? ನೋಡಿ, ನನ್ನ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೇ ಎಲ್ಲ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರ್ತೀವಿ. ಹಿಂದಿನ ದಿನವೇ ಪ್ರತಿಯೊಂದು ಮಾಡ್ಕೊಳ್ತಾ ಇರ್ತೀವಿ. ಹಬ್ಬದ ದಿನ ಬಂದು ಆ ಒಂದು ಏನು ನಾವು ಅಮೃತ ಗಳಿಗೆ ಅಂತ ಏನಿರುತ್ತೆ, ಒಂದು ದಿನದಲ್ಲಿ ಕೆಟ್ಟ ಗಳಿಗೆನೂ ಇರುತ್ತೆ, ಒಳ್ಳೆ ಗಳಿಗೆನೂ ಇರುತ್ತೆ. ಹಬ್ಬ ಅಂದಿದ ತಕ್ಷಣ ನಾವು ಯಾವುದೋ ಒಂದು ಟೈಮಲ್ಲಿ ಮಾಡೋದಲ್ಲ. ಸೊ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಟೈಮ್ ಅಂತ ಒಂದಿರುತ್ತೆ. ಆ ಟೈಮಲ್ಲಿ ಕಳಶ ಸ್ಥಾಪನೆ ಎಲ್ಲನೂ ಮಾಡ್ಕೊಂಡು, ಯಾಕಂದರೆ ಪಾಪ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಉಪವಾಸ ಇದ್ದು ಎಲ್ಲ ಹೆಣ್ಮಕ್ಳು ಕೂಡ ಇದಕ್ಕೆ ತುಂಬ ತಯಾರಿಯನ್ನು ಮಾಡ್ಕೊಳ್ತಿರ್ತಾರೆ. ಆ ಒಂದು ಟೈಮಲ್ಲಿ ಇವರು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡ್ರೆ ತುಂಬ ಯೋಗ ಅಭಿವೃದ್ಧಿ. ಮತ್ತು ನಾವಿಷ್ಟು ಯಾಕಂದ್ರೆ ಹಿಂದಿನ ದಿನ ಕೂಡ ನಾವು ದೇವರಿಗೆ ಶ್ರದ್ಧಾ ಭಕ್ತಿಯಿಂದನೇ ಆ ಒಂದು ಕಾರ್ಯನ ಮಾಡ್ತಾ ಇರ್ತೀವಿ. ಯಾಕಂದರೆ ಎಲ್ಲರೂ ಅಷ್ಟೇ, ಎಲ್ಲರೂ ಈ ಟೈಮಲ್ಲಿ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಉಪವಾಸ ಇದ್ದು ನಿದ್ದೆಗೆಟ್ಟು ಪ್ರತಿಯೊಂದು, ಯಾಕಂದರೆ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ವರ್ಷಕ್ಕೆ ಒಂದು ಸತಿ ಬರುವಂಥ ವರಮಹಾಲಕ್ಷ್ಮಿನ ಬರಮಾಡ್ಕೊಳ್ಳೋದಕ್ಕೆ ಆ ಒಂದು ಟೈಮ್ನ ಕಾಯ್ತಾ ಇರ್ತಾರೆ. ಸೊ ಆ ಟೈಮ್ ಪರ್ಟಿಕ್ಯುಲರ್ ಟೈಮ್ ಯಾವುದಪ್ಪ ಅಂತಂದರೆ ನೋಡಿ, ಕರೆಕ್ಟಾಗಿ ಕನ್ಯಾ ಲಗ್ನ ಬರುತ್ತೆ. ಕನ್ಯಾ ಲಗ್ನದಲ್ಲಿ 8:50ರಿಂದ, ಯಾಕಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ, ಕನ್ಯಾ ರಾಶಿಯಲ್ಲಿ ಕನ್ಯಾ ಲಗ್ನದಲ್ಲಿ ಈ 8:50ರಿಂದ 10 ಗಂಟೆ 10 ನಿಮಿಷ, 8:50ಕ್ಕೆ ಸ್ಟಾರ್ಟ್ ಆಗಿ 9:50 ಇರುತ್ತೆ. 10 ಗಂಟೆ 10 ನಿಮಿಷಕ್ಕೆ ಎಂಡ್ ಆಗುತ್ತೆ. ಸೊ 10 ಗಂಟೆ 10 ನಿಮಿಷದವರೆಗೂ ಟೈಮ್ ಇರುತ್ತೆ. ಆ ಟೈಮಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ಆಮೇಲೆ ನೀವು ಎಲ್ಲ ಪೂಜೆನೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅದೊಂದು ಒಳ್ಳೆ ಟೈಮು. ನಾವು ನಮ್ಮ ಪ್ರಕಾರ ಆ ಲಗ್ನ, ಕನ್ಯಾ ಲಗ್ನ ತುಂಬ ಯೋಗ ಕೊಡುವಂಥ ಲಗ್ನ ಅದಾಗಿರುತ್ತೆ. ಮತ್ತು ಗುರು ಶುಕ್ರರು ಕೂಡ ಒಂದೇ ಮನೆಯಲ್ಲಿರ್ತಾರೆ. ಈ ಒಂದು ಟೈಮಲ್ಲಿ ಒಂದೇ ಮನೆಯಲ್ಲಿರ್ತಾರೆ. ಮತ್ತು ಹೆಚ್ಚಿನದಾಗಿ 2ನೇ ಮನೆಯ ಒಂದು ಧನಸ್ಥಾನದಲ್ಲಿರುವಂಥ ಶುಕ್ರ ಕೂಡ 10ನೇ ಮನೇಲಿರ್ತಾರೆ. ಗುರು ಶುಕ್ರ 10ನೇ ಮನೇಲಿರ್ತಾರೆ. ಈ ಯೋಗ ಅಂತಂದರೆ ಈ ಒಂದು ಟೈಮಲ್ಲಿ ನಾವು ಕಳಶ ಸ್ಥಾಪನೆ ಮಾಡಿದರೆ ಸಿಕ್ಕಾಪಟ್ಟೆ ಯೋಗ, ಅದೃಷ್ಟ. ಆ ಟೈಮು ಮುಖ್ಯ ಆಗಿರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತಿರ್ತೀವಿ, 2-3 ದಿನಗಳಿಂದ ಎಲ್ಲ ತಯಾರಿ ಮಾಡ್ಕೊಳ್ತೀವಿ, ಹಬ್ಬದ ತಯಾರಿ ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಒಂದು ಟೈಮ್ನ ಪಾಲಿಸ್ಬೇಕು ಅಂತ ಹೇಳ್ತೀನಿ. ಸೊ ಆ ಟೈಮ್ ಬಂದು 8 ಗಂಟೆ 50 ನಿಮಿಷದಿಂದ 9 ಗಂಟೆ 50 ನಿಮಿಷ ಆಗಿರ್ಬೋದು, 10 ಗಂಟೆ 10 ನಿಮಿಷ ಆಗಿರ್ಬೋದು, ಇಷ್ಟರೊಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ಹಾಗೆ ಗುರುಗಳೇ, ಈ ಕಳಸವನ್ನು ಇಡ್ತಾರೆ, ಲಕ್ಷ್ಮೀ ವ್ರತವನ್ನು ಆರಂಭಿಸ್ತಾರೆ ಅಂದ ತಕ್ಷಣ ಅದಕ್ಕೆ ಆದಂಥ ಒಂದು ಪ್ರೋಟೋಕಾಲ್. ಸೊ ಬೆಳಗ್ಗೆ ಏಳಬೇಕು, ಈ ಕಳಸ ಇಡಬೇಕಾದ್ರೂ ಅದಕ್ಕೆ ಆದಂಥ ಕ್ರಮ ಇದೆ. ಸೊ ಆ ಕ್ರಮವನ್ನು ತಾವು ಹೇಳ್ತಾ ಹೋಗೋದಾದರೆ ಯಾವ ಕ್ರಮವನ್ನು ಪಾಲಿಸಬೇಕು? ಬಹಳ ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಕಲಶದ ಸ್ಥಾಪನೆಗೆ ಯಾವ ವಿಧಾನವನ್ನು ಪಾಲಿಸಬೇಕು ಅಂಥೇಳಿ ಸಹೋದರಿ ಒಳ್ಳೆಯ ಸಮಯವನ್ನು ಹೇಳಿದ್ದಾರೆ. ಸಮಯದ ಜೊತೆಗೆ ಮುಂಚೆನೇ ಕಲಶವನ್ನು ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅವರವರ ಶಕ್ತಿಗೆ ಭಕ್ತಿ ಪ್ರಧಾನ, ಭಕ್ತಿ ಭಾವ ಪ್ರಧಾನ. ಶಕ್ತಿಗೆ ತಾಮ್ರದ ಕಲಶ ಇಡ್ಬೋದು, ಬೆಳ್ಳಿಯ ಕಲಶ ಇಡ್ಬೋದು, ಚಿನ್ನದ ಕಲಶ ಇಡ್ಬೋದು, ಕಂಚಿನ ಕಲಶ ಇಡ್ಬೋದು ಅವರವರ ಶಕ್ತಿಗೆ. ಕಬ್ಬಿಣ, ಸ್ಟೀಲ್ ಇದನ್ನು ಇಡಬಾರ್ದು ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಮೊದಲು ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಂಡಿರಬೇಕು. ಎಲ್ಲ ಯಾವ ದಿಕ್ಕಿನಲ್ಲಿ ನಾವು ದೇವಿಯನ್ನು ಕೂರಿಸ್ತೀವಿ, ನಾವು ಯಾವ ದಿಕ್ಕಿಗೆ ಕೂತ್ಕೋಬೇಕು ಅಂಥೇಳಿ ಎಲ್ಲ ಮುಂಚಿತವಾಗಿ ನಿರ್ಧಾರ ಮಾಡಿಕೊಂಡು, ಯಾವ ದಿಕ್ಕಿನಲ್ಲಿ ಕೂತ್ರೆ ಒಳ್ಳೆಯದು, ಯಾವ ದಿಕ್ಕಿನಲ್ಲಿ ಕೂರಿಸಿದ್ರೆ ಒಳ್ಳೆಯದು, ದೇವಿಯನ್ನು ಉತ್ತರಾಭಿಮುಖವಾಗಿ
ಇಟ್ಟು ನಾವು ಪೂರ್ವಾಭಿಮುಖವಾಗಿ ಕೂತು ಮಾಡ್ಬೋದು. ಅಥವಾ ದೇವಿಯನ್ನು ಪೂರ್ವಾಭಿಮುಖವಾಗಿ ಇಟ್ಟು ನಾವು ಉತ್ತರಾಭಿಮುಖವಾಗಿ ಕೂರ್ಬೋದು. ಉತ್ತರಾಭಿಮುಖವಾಗಿ ನಾವು ಕೂತ್ರೆ ಸಂಪತ್ ಸಿದ್ಧಿ, ಪೂರ್ವ ಅಭಿಮುಖವಾಗಿ ನಾವು ಕೂತ್ರೆ ಧರ್ಮಸಿದ್ಧಿ. ಇದು ಶಾಸ್ತ್ರ ಹೇಳಿರುವಂಥದ್ದು. ದೇವಿಯ ಕಲಶ ಸ್ಥಾಪನೆಯನ್ನು ಉತ್ತರಾಭಿಮುಖವಾಗಿ ಇಡ್ಬೋದು ನಾವು, ಅಥವಾ ಪೂರ್ವಾಭಿಮುಖವಾಗಾದರೂ ಇಡ್ಬೋದು. ಪ್ರಧಾನವಾಗಿ ಪೂರ್ವಾಭಿಮುಖವಾಗಿ ಇಟ್ಟು ನಾವು ಉತ್ತರಾಭಿಮುಖವಾಗಿ ಕೂತು, ಅಂದರೆ ಪೂಜೆ ಮಾಡುವಂಥ ಯಾರು ಸೌಭಾಗ್ಯವತಿ ಇರ್ತಾರೆ ಅವರು, ಇದು ವರಮಹಾಲಕ್ಷ್ಮಿ. ಆದ್ದರಿಂದ ವಿಶೇಷವಾಗಿ ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಗೃಹಿಣಿ ಲಕ್ಷ್ಮೀ ಆರಾಧನೆ ಸುಮಂಗಲಿಯರು ಮಾಡುವಂಥದ್ದು ವಿಶೇಷವಾಗಿ. ಆದ್ದರಿಂದ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತು ಮಾಡೋದು. ಕಲಶದಲ್ಲಿ ಏನೆಲ್ಲ ವಿಶೇಷತೆಗಳನ್ನು ನಾವು ಪಾಲಿಸಬೇಕು ಅಂತಂದರೆ, ಆ ಕಲಶಕ್ಕೆ ಅಲಂಕಾರವನ್ನು ಮಾಡಲಿಕ್ಕೆ ಮುಂಚೆ ಆ ಕಲಶದ ಒಳಗಡೆ ಅವರವರ ಕುಟುಂಬದಲ್ಲಿ ತಾಯಿ ಪೂಜೆ ಮಾಡ್ತಾ ಬಂದಿರೋದನ್ನು ಮಗಳು ನೋಡಿರ್ತಾರೆ. ಮದುವೆಯಾದ ನಂತರ ಅತ್ತೆ ಮನೆಯಲ್ಲಿ ಈ ಪೂಜೆಯನ್ನು ಆಚರಿಸೋದಿರುತ್ತೆ. ಕಲಶದೊಳಕ್ಕೆ ತಾಯಿ ಯಾವ ರೀತಿ ಪದ್ಧತಿಯನ್ನು ಮಾಡ್ತಿದ್ರು ಅದನ್ನು ಅಲ್ಲಿ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾರೆ. ಆಗ ಆ ಯೋಚನೆಗೆ ಇನ್ನು ಸ್ವಲ್ಪ ಅತ್ತೆಯ ಜೊತೆ ಬಹಳ ಪ್ರೇಮದಿಂದ ಈ ವಿಷಯವನ್ನು ಮುಂಚೆನೇ ಮಾತಾಡಿಕೊಂಡು, ಇಲ್ಲಿನ ಪದ್ಧತಿ ಹೇಗೆ ಅಂಥೇಳಿ ಕೇಳಿ ತಿಳ್ಕೊಂಡು, ಆ ಕಲಶದೊಳಗೆ ಗಂಗೆಯನ್ನು ಹಾಕಿ ನೀವು ಮಾಡ್ತಿದ್ರಾ ಅಥವಾ ಧಾನ್ಯವನ್ನು ಹಾಕಿ ನೀವು ಮಾಡ್ತಿದ್ರಾ? ವ್ರತಕಲ್ಪದಲ್ಲಿ ಬಹಳ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕಲಶದೊಳಗಡೆ ಅವರವರ ಸಂಪ್ರದಾಯದಂತೆ ಧಾನ್ಯವನ್ನು ಹಾಕಿ, ಪಂಚಫಲವನ್ನು ಹಾಕಿ, ಪಂಚಪಲ್ವಗಳು ಅಂದರೆ ಪವಿತ್ರ ವೃಕ್ಷಗಳ ಕುಡಿಗಳು, ಪಂಚಪಲ್ವಗಳನ್ನು ಹಾಕಿ ಅದರಲ್ಲಿ ಎಲ್ಲವನ್ನೂ ಹಾಕಿ, ಅದರ ಮೇಲುಗಡೆ ಮಾವಿನ ಸೊಪ್ಪು ಬಹಳ ವಿಶೇಷವಾಗಿ ಅದನ್ನು ಶುದ್ಧಿ ಮಾಡಿ, ಅದರ ಮೇಲೆ ತೆಂಗಿನಕಾಯಿಯನ್ನಿಟ್ಟು, ಆ ತೆಂಗಿನಕಾಯಿಗೆ ವಿಶೇಷವಾಗಿ ಅರಿಶಿಣದಿಂದ ಅದನ್ನು ಅಲಂಕರಿಸಿ ಮತ್ತು ಕುಂಕುಮವನ್ನು ಇಟ್ಟು ಅಲಂಕರಿಸಿ, ಈ ಕಲಶವನ್ನು ಒಂದು ತಟ್ಟೆಯ ಕೆಳಗಡೆ ತಟ್ಟೆಯ ಮೇಲೆ ಹಕ್ಕಿ ಹಾಕಿಟ್ಕೊಂಡು ಅದರ ಮೇಲ್ಗಡೆ ಈ ಕಲಶವನ್ನಿಟ್ಟು, ಅದಕ್ಕೆ ಹಿಂದುಗಡೆ ಬಹಳ ಭಕ್ತಿ ಭಾವ ರೂಪವೆಲ್ಲವೂ ಬೇಕು ಅಂಥೇಳಿ ನಾವು ಭವ್ಯವಾದಂತಹ ಒಂದು ದಿವ್ಯವಾದಂತಹ ಒಂದು ಪಟವನ್ನು ಇಡಬಹುದು. ಆ ಚಿತ್ರಪಟವನ್ನು ನಮಗೆ ಕಾಣ್ತಾ ಇರುತ್ತೆ, ಕಲಶವೂ ಕಾಣ್ತಾ ಇರುತ್ತೆ. ಅದಕ್ಕೆ ಮುಂದೆ ನಾವು ಅಭಿಷೇಕ ಮಾಡಲಿಕ್ಕೆ ಒಂದು ಚಿಕ್ಕ ವಿಗ್ರಹವನ್ನು ಇಟ್ಕೋಬೋದು. ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬೇಕಾಗಿರುವಂತಹ ಹಣ್ಣುಗಳು, ಹೂಗಳು, ಗೆಜ್ಜೆ ವಸ್ತ್ರಗಳು, ಕೆಂಪು ನೀರು ಆರತಿ, ದೀಪಗಳು, ಲಕ್ಷ್ಮೀ ದೀಪ, 5 ಮುಖಗಳು ಉಳ್ಳಂತಹ ದೀಪ, 5 ಕಡೆಯೂ ಬತ್ತಿ ಹಾಕುವಂಥದ್ದು, ಇವೆಲ್ಲವನ್ನು ಇಟ್ಟು ಏನು ಕಲಶ ಕೂರಿಸ್ತೀವಲ್ಲ, ಆ ಕಲಶದ ಕೆಳಗಡೆ ಒಂದು ತಟ್ಟೆ ಇಟ್ಟಿರ್ತೀವಿ, ಅದರಲ್ಲಿ ಅಕ್ಕಿ ಇಟ್ಟಿರ್ತೀವಲ್ಲ, ಆ ತಟ್ಟೆಯ ಕೆಳಗಡೆ ಭಾಗದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದೆ, ಗೋಮಯದಿಂದ ಅದನ್ನು ಶುದ್ಧಿ ಮಾಡಿರಬೇಕು ಆ ಜಾಗವನ್ನು ಅಂಥೇಳಿ. ಈಗೆಲ್ಲರೂ ಕೂಡ ಕೆಲವರು ಅದನ್ನು ಒಳ್ಳೆಯ ಒಂದು ಎತ್ತರವಾದಂತಹ ಸ್ಥಳದಲ್ಲಿ ಟೇಬಲ್ ಮೇಲಿಟ್ಟು ಅಲಂಕರಿಸಿ, ಆ ಟೇಬಲ್ ಅಂತಂದರೆ ವಿಶೇಷವಾಗಿ ಒಂದು ಗಂಧದ ಮರದಿಂದ ಮಾಡಿರುವಂತಹ ಒಂದು ಆಸನವನ್ನೇ ಸಿದ್ಧ ಮಾಡಿರ್ತಾರೆ ಕೆಲವರ ಮನೆಗಳಲ್ಲಿ. ಅದನ್ನಾದರೂ ಕೂಡ ಸ್ವಲ್ಪ ಗೋಮಯ ಹಾಕಿ ಅದನ್ನು ಶುದ್ಧಿ ಮಾಡಿ, ಅಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ರಂಗೋಲಿ ಅಂದ ತಕ್ಷಣ ಎಲ್ಲರೂ ಕೂಡ ಮಣ್ಣನ್ನೇ ಉಪಯೋಗಿಸೋದು ಈಗ ಅಭ್ಯಾಸ ಆಗಿಬಿಟ್ಟಿದೆ. ರಂಗೋಲಿಯಲ್ಲಿ ಬಿಳಿ ಮಣ್ಣನ್ನು ಉಪಯೋಗಿಸುವಂಥದ್ದು ಮುಂಚೆ ಇರಲಿಲ್ಲ. ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಬಹಳ ಸುಂದರವಾಗಿ ಒಂದು ಪದ್ಮವನ್ನು ಬರೆದು ಅದರ ಮೇಲೆ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು, ಕಲಶದೊಳಗಡೆ ನಾವು ಈಗ ಏನು ಹೇಳಿದ್ವಿ, ಅಕ್ಕಿಯನ್ನು ಅಂದರೆ ಧಾನ್ಯವನ್ನು, ಪಲ್ವವನ್ನು, ಪಂಚಫಲಗಳನ್ನು ಹಾಕಿಟ್ಟು ಹಾಗೆ ಮಾಡಿ. ಮತ್ತು ಕೆಲವ್ರ ಮನೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಗಂಗೆಯನ್ನು ಹಾಕಿ ಆ ಗಂಗೆ ಒಳಗಡೆ ಅಷ್ಟಗಂಧವನ್ನು ಹಾಕಬಹುದು. ಅಷ್ಟಗಂಧ ಅಂತಂದರೆ ಯಾಲಕ್ಕಿ, ಜಾಜಿಕಾಯಿ, ಜಾಪತ್ರೆ ಮತ್ತು ಲವಂಗ ಇವೆಲ್ಲವನ್ನು ಪುಡಿ ಮಾಡಿ, ಪಚ್ಚಕರ್ಪೂರ ಇವೆಲ್ಲವನ್ನು ಹಾಕಿ ಅದರಲ್ಲಿ ತುಳಸಿ ದಳವನ್ನು ಹಾಕಿ ಅದರೊಳಗಡೆ ಅದರ ಮೇಲೆ ಕಲಶ ತೆಂಗಿನಕಾಯಿ ಇಟ್ಟು ಮಾಡುವಂಥದ್ದು ವಿಧಾನ. ಇದು ಅವರ ಮನೆಯಲ್ಲಿ ಹೇಗೆ ಹಿರಿಯರು ಸಂಪ್ರದಾಯವನ್ನು ಆಚರಿಸ್ಕೊಂಡ್ಬಂದಿರ್ತಾರೋ ಹಾಗೆ ಮಾಡೋಣ ಅಂಥೇಳಿ ಹೆಣ್ಮಕ್ಕಳು ತವ್ರ ಮನೆಯಲ್ಲಿ ಏನು ಕಲ್ತಿರ್ತಾರೋ ಅದನ್ನು ಅತ್ತೆಯವ್ರ ಮನೆಯಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಆದರೆ
ಅತ್ತೆ ಮನೆಯಲ್ಲಿ ಏನು ಸಂಪ್ರದಾಯ ಇದೆ ಅದನ್ನು ತಿಳ್ಕೊಂಡು ಮಾಡೋದ್ರಿಂದ ಬಹಳ ಶ್ರೇಯಸ್ಸುಂಟಾಗತ್ತೆ. ಪೂಜಾ ವಿಧಾನಗಳಲ್ಲಿ ತಾಯಿ ಮನೆಯಲ್ಲಿ ಏನು ಕಲ್ತಿರ್ತೀವೋ ಅದರ ಜೊತೆಗೆ ಇನ್ನೂ ವಿಶೇಷವಾಗಿ ಅತ್ತೆ ಮನೆಯಲ್ಲೂ ಕಲಿಯುವಂಥದ್ದಿರುತ್ತೆ. ಅಲ್ಲಿನ ಸಂಪ್ರದಾಯವನ್ನೇ ಪಾಲಿಸಬೇಕು ಅಂಥೇಳಿ ಧರ್ಮಶಾಸ್ತ್ರದ ಗ್ರಂಥದಲ್ಲಿ ಹೇಳುತ್ತೆ. ಹೀಗೆ ಕಲಶವನ್ನಿಟ್ಟು ಬಹಳ ಭಕ್ತಿಯಿಂದ ಷೋಡಶೋಪಚಾರ ಪೂಜೆಯನ್ನು, ಅಂದರೆ ವ್ರತಕಲ್ಪದಲ್ಲಿ ತಿಳಿಸಿರೋ ಹಾಗೆ ಷೋಡಶೋಪಚಾರ ಪೂಜೆಯನ್ನು ಒಳ್ಳೆಯ ವೇದ ವಿದ್ವಾಂಸರನ್ನು ಕರೆಸಿ, ಪುರೋಹಿತರನ್ನು ಕರೆಸಿ ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಮುಖಾಂತರ ಈ ವ್ರತವನ್ನು ಮಾಡಬಹುದು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.